ಅದು ಮಂಡನಹಳ್ಳಿ ಗ್ರಾಮದಲ್ಲಿ ಜೋಡಿ ಮಾದೇಶ್ವರ ಅಂತೇಳಿ ಅದು ಉದ್ಭವ ಆಗಿ 60ನೇ ಇಸ್ವಿಲಿ ಉದ್ಭವ ಆಗಿರೋದು. ಅದು ಒಂದು ಚಿಕ್ಕ ದೇವಸ್ಥಾನ. ಆ ಗ್ರಾಮದಲ್ಲಿ ವರ್ಷಕ್ಕೊಂದು ಸಾರಿ ಕೊಂಡ ಹಾಕಿ ಜಾತ್ರೆ ಮಾಡ್ಕೊಬರೋದು. ಪ್ರತಿ ಅಮಾವಾಸ್ಯೆಗೆ ಆ ಗ್ರಾಮದವರು ಒಂದು 10 ಕುಳ ಅಮಾವಾಸ್ಯೆಗೆ ಅಲ್ಲಿ ಅಡುಗೆ ಮಾಡಿ ಕಜ್ಜಾಯ, ಬಾಳೆಹಣ್ಣು ಈ ಥರ ಅಡುಗೆ ಮಾಡಿ, ಇಲ್ಲ ಬೂಂದಿ ಪಾಯಸ ಮಾಡಿ ಹೋದ ವರ್ಷಕ್ಕೆಲ್ಲ ಊಟಕ್ಕೆ ಹಾಕೋದು ನಡ್ಕೊಬಂದಿರೋಂಥ ಪ್ರಕೃತಿಯಲ್ಲಿ. ಹಿಂಗೆ ನಾವು 2018ರಲ್ಲಿ ನಾವು ಜಿ ಟಿ ದೇವೇಗೌಡರು ನಾವು ಎಲೆಕ್ಷನ್ಗೆ ಹೋದಾಗ ಗ್ರಾಮಕ್ಕೆ, ಆ ಗ್ರಾಮದವರು ಇನ್ನೇನು ಕೇಳ್ಕೊಳ್ಳಿಲ್ಲ. ಗೌಡ್ರೆ, ಈಗ ನಮ್ಮ ಜೋಡಿ ಮಾದೇಶ್ವರ ದೇವಸ್ಥಾನ ಇದೆ, ಅದು ಒಂದು ಚಿಕ್ಕ ದೇವಸ್ಥಾನ, ಅದನ್ನು ದೊಡ್ಡದಾಗಿ ಅದನ್ನು ಹೊಡೆದಾಕಿ ಒಂದು ದೊಡ್ಡ ದೇವಸ್ಥಾನ ಮಾಡಿಕೊಡಿ, ಗೋಪುರ ಮಾಡಿ ಅಂತೇಳಿ 2018 ಎಲೆಕ್ಷನ್ ಟೈಮಲ್ಲಿ ಅವರು ಕೇಳಿದ್ರು. ಮಣ್ಣಹಳ್ಳಿ ಗ್ರಾಮದವಸ್ತರು ಕೇಳಿದ್ರು. ಆವಾಗ ಎಲೆಕ್ಷನ್ ಆಗಲಿ, ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಜಿ ಟಿ ದೇವೇಗೌಡರು ಅದೇ ದೇವಸ್ಥಾನದ ಹತ್ರ ಪೂಜೆ ಇಟ್ಟು ಮಂಗಳಾರತಿ ತಗೊಂಡು ಆಶ್ವಾಸನೆ ಕೊಟ್ಟು ಎಲೆಕ್ಷನ್ಗೆ ಕ್ಯಾನ್ವಾಸ್ಗೆ ಚಾಲನೆ ಮಾಡಿದವು. ನಾನು ಜಿ ಟಿ ದೇವೇಗೌಡರೆಲ್ಲ 2018ರಲ್ಲಿ ಚಾಲನೆ ಮಾಡಿದಾಗ ಗೆದ್ದರು. ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೆದ್ದರು. ಗೆದ್ದ ಅನಂತರ 1-2 ವರ್ಷ ಕಳೆದ ಮೇಲೆ ದೇವಸ್ಥಾನ ಮಾಡಿಕೊಡಿ ಅಂತೇಳಿ ತಿರುಗಾಕೊಂಡು ಗ್ರಾಮಸ್ಥರು ಜಿ ಟಿ ದೇವೇಗೌಡರನ್ನ ಕೇಳಿದ್ರು. ನಾನು ಇದ್ದೆ ಕೇಳಿದಂಥ ಸಮಯದಲ್ಲಿ. ಆವಾಗ ನಾನು ಕಟ್ಸ್ಕೊಡ್ತೀನಿ, ಈಗ ಸಿದ್ದೇಗೌಡರು ಹೇಳಿದ್ದೇನೆ ಅಂತೇಳಿ ಜಿ ಟಿ ದೇವೇಗೌಡರು ಒಪ್ಕೊಂಡು ಲಲಿತಕ್ಕ ಅವರ ಹೆಂಡತಿ ಲಲಿತಕ್ಕನ್ನು ಕರ್ಕೊಂಡು, ಒಬ್ಬರು ಸ್ವಾಮಿಗಳು ಕರ್ಕೊಂಡು ಅವರು ಬಂದು ಊರೆಲ್ಲ ಸಭೆ ಕರೆದು ಆ ದೇವಸ್ಥಾನದ ಹತ್ರ ಅಲ್ಲೇ ಪೊಂಗಲ್ ಗಿಂಗಲ್ ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿ ಗುದ್ಲಿ ಪೂಜೆ ಮಾಡಿ ಜಿ ಟಿ ದೇವೇಗೌಡರು ಕಟ್ಕೊಡ್ತೀನಿ ಅಂತೇಳಿ ಅಲ್ಲಿ ಜನಗಳಿಗೆಲ್ಲ ಆಶ್ವಾಸನೆ ಕೊಟ್ಟರು. ಕೊಟ್ಟಾಗ ಗುದ್ಲಿ ಪೂಜೆ ಮುಗಿಸಿ ಓದಿದ್ರು. ಆ ಇಂಜಿನಿಯರ್ಗಳೆಲ್ಲ ಕರ್ಕೊಬಂದು, ನೀವೆಲ್ಲ ಇದು ಯಾವ ಥರ ಗೋಪುರ ಬರಬೇಕು, ಯಾವ ಥರ ದೇವಸ್ಥಾನ ಬರಬೇಕು ಅಂತೇಳಿ ಒಂದು 3-4 ಥರ ಇಂಜಿನಿಯರ್ಗಳ ಕೈಲಿ ಅದನ್ನೆಲ್ಲ ಒಂದು ಮ್ಯಾಪ್ ಮಾಡಿಸ್ತು. ಯಾವ ಥರ ದೇವಸ್ಥಾನ ಬರಬೇಕು, ಯಾವ ಥರ ಗೋಪುರ ಬರಬೇಕು ಅಂತೇಳಿ ಒಂದು ಮ್ಯಾಪ್ ಮಾಡಿಸ್ತು. ಅದು ಮಾಡಿಸೋದ್ರಲ್ಲಿ, ಗುದ್ಲಿ ಪೂಜೆ ಮಾಡಿ ಅದು ಮಾಡಿಸೋದ್ರಲ್ಲಿ 1 ವರ್ಷಗಳ ಕಾಲ ಟೈಮ್ ಹೋಯ್ತು. ದೇವಸ್ಥಾನನ ಒಡಿಸಾಕ್ಬಿಟ್ಟು ಕಟ್ತೀನಿ ಅಂತೇಳಿ ದೇವಸ್ಥಾನ ಒಡಿಸಾಕ್ಬಿಟ್ಟು. ಆಮೇಲೆ ಮಣ್ಣಹಳ್ಳಿ ಗ್ರಾಮದವರೆಲ್ಲ ಬಂದು ನನ್ನನ್ನು ಕೇಳ್ಕೊಂಡ್ರು, ಈಗ ಗೌಡ್ರು ದೇವಸ್ಥಾನ ಒಡಿಸಾಕ್ಬಿಟ್ಟು ಹೋದ್ರು, ನಡ್ರಿ ಗೌಡ್ರ ಹತ್ರ ಮಾತಾಡೋಣ ಅಂತ. ಆಗ ಗೌಡ್ರ ಹತ್ರ ಹೋಗಿ ಮಾತಾಡಿದಾಗ ಆ ಮಣ್ಣಹಳ್ಳಿ ಗ್ರಾಮಸ್ಥರ ಎದುರಿಗೆಲ್ಲ ನಾನು ಕಳಿಸ್ತೀನಿ, ಆಯಿತು ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ನಾನು ಪೂಜೆ ಮಾಡಿಸಿದ್ದೀನಿ, ಗುದ್ಲಿ ಪೂಜೆನ ಕಳಿಸ್ತೀನಿ ಅಂತೇಳಿ. ಅದು ಒಂದು 6 ತಿಂಗಳಾಯಿತು. 6 ತಿಂಗಳಾಯಿತು. ಆಮೇಲೆ ನಾನು ಅವರು ಒಂದು ಸಾರಿ ಮದ್ದೂರಿಗೆ ಒಂದು ಕಾರ್ಯಕ್ರಮ ಇತ್ತು, ಹೋಗಿದ್ದು. ಆವಾಗ ನಾನು ಕೇಳಿದೆ, ಗೌಡ್ರೆ, ಈಗ ದೇವಸ್ಥಾನ ಶುರು ಮಾಡಿಬಿಡ್ಬೇಕು, ಮಣ್ಣಹಳ್ಳಿ ಗ್ರಾಮಸ್ಥರು ನಾವು ಎಲ್ಲಿರ್ತೀವಿ ಅಲ್ಲಿ ಅವರು ಅವತ್ತಿನಿಂದ ಪಾಲಿಸ್ಕೊಂಡು ಬಂದಿದ್ದಾರೆ, ಅದೊಂದು ದೇವಸ್ಥಾನ ಮಾಡಿಬಿಡ್ಬೇಕು ಅಂತೇಳಿ ನಾನು ಕೇಳಿದೆ. ಆವಾಗ ಇವರೇನಂದ್ರು ಅಂದರೆ, ಈಗೆಲ್ಲಿ ಮಾಡೋಕ್ಕಾದ್ದು, ನೀನು ತಳ್ಳು, ಹಂಗೆ ಒಂದು 23ನೇ ಎಲೆಕ್ಷನ್ ಮುಗೀಲಿ, ಆಮೇಲೆ ಬೇಕಾದ್ರೆ ನೋಡೋಣ ಅನ್ನೋ ಮಾತನ್ನು ಹೇಳಿದ್ರು. ಆ ವಿಚಾರಕ್ಕೆ ಅವ್ರಿಗೂ ನನಗೂ ಒಂದು ಸ್ವಲ್ಪ ದೇವಸ್ಥಾನ ವಿಚಾರಕ್ಕೆ ಗಲಾಟೆ ಆಯಿತು.
ಮಣ್ಣಳ್ಳಿಯವರು ನಮ್ಗೆ ಬಿಡಲಿಲ್ಲ. ಇನ್ನು ನಾವೆಲ್ಲ ಆಶ್ವಾಸನೆ ಮಾಡಿದ್ದೀವಿ, ಕೊಟ್ಟಿದ್ದೀವಿ ಅಂತೇಳಿ ನಾನು ಎಲೆಕ್ಷನ್ಗೂ ಮುಂಚೆ 2023ಕ್ಕೂ ಮುಂಚೆನೇ ಬೇಸ್ಮಟ್ಟ ಮಾಡಿದೆ. ಬೇಸ್ಮಟ್ಟ ಮಾಡಿ ಎಲೆಕ್ಷನ್ ಬಂತು. ಸ್ವಲ್ಪ ಕಟ್ಟಡನೂ ಕಟ್ಟಿಸ್ದೆ ನಾನೇ ಶುರು ಮಾಡಿ. ಆಮೇಲೆ 2023 ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ನನಗೆ ಬಿ ಫಾರಂ ಕೊಟ್ಟರು. ನಾನು ಎಲೆಕ್ಷನ್ಗೆ ನಿಂತೆ, ಸೋತೆ. ಸೋತ ಮೇಲೆ ಒಂದು 6 ತಿಂಗಳು ಅವರು ಈ ಕಡೆ ಬರಲಿಲ್ಲ, ಮಣ್ಣಳ್ಳಿ ಗ್ರಾಮದವರು. ಆಮೇಲೆ ಒಂದು 6 ತಿಂಗಳು ಕಳೆದ ಮೇಲೆ ಇದೇ ತೋಟಕ್ಕೆ ಒಂದು 2-3 ಟಂಪ ಮಾಡ್ಕೊಂಡು ಬಂದರು ಅವರು. ಬಂದಾಗ ಹಿಂಗೆ ಗೌಡ್ರೆ, ನಮ್ಮ ದೇವಸ್ಥಾನ ನಾವು ಈಗ 2 ಬಾರಿ ನಾವು ಜಾತ್ರೆ ಮಾಡೋದು ನಿಂತೋಯ್ತು. ಈಗ ದೇವಸ್ಥಾನ ಹಿಂಗೆ ಕಟ್ಟಿ ಅರಗಿಸ್ತಾ ನಿಂತಿದೆ. ಈಗ ನೀವು ಏನು ಮಾಡ್ತೀರಾ ನೀವು ಅಂತ ಕೇಳಿದಾಗ ಆವಾಗ ನಾನು ಅವ್ರನ್ನೂ ಜೊತೆಲಿ ಕಟ್ಕೊಂಡು ನಮ್ಮದು ಒಂದು 3-4 ಎಕರೆ ಜಮೀನಿತ್ತು ಅಲ್ಲಿ ಬೇರೆ ಕಡೆ. ಆ 3-4 ಎಕರೆ ಜಮೀನ ಮಾರಿ ನಾನು ಮಾತಿಗೆ ನಡ್ಕೊತೀನಿ ಕಣ್ರಪ್ಪ, ಕಟ್ಕೊಡ್ತೀನಿ ಅಂತೇಳಿ ಆ ದೇವಸ್ಥಾನನ 3-4 ಎಕರೆ ಆಸ್ತಿ ಮಾರಿ ಆ ದೇವಸ್ಥಾನನ ನಾನು ಕಟ್ಟಿದೆ. ಕಟ್ಟಿ ಇವಾಗ ಜಾತ್ರೆಗೆ 8ರಿಂದ ಸ್ಟಾರ್ಟ್ ಆಗುತ್ತೆ. ಈ ಫೆಬ್ರವರಿ 8ರಿಂದ ಸ್ಟಾರ್ಟ್ ಆಗುತ್ತೆ. 9ಕ್ಕೆ ಉದ್ಘಾಟನೆ ಇದೆ. ಸುತ್ತೂರು ಸ್ವಾಮಿಗಳು, ಸಿದ್ಧಗಂಗಾ ಸ್ವಾಮಿಗಳು, ಹಲವಾರು ಸ್ವಾಮೀಜಿಗಳು ಬರ್ತಾರೆ. ನಾನು ಗ್ರಾಮದವ್ರಿಗೂ ಹೇಳಿದೆ, ನಾನು ಯಾವ ರಾಜಕಾರಣಿನೂ ಹಾಕಿಸ್ಬೇಡಿ ಅಂತ ಹೇಳೋನು ಅಲ್ಲ, ಇಂಥ ರಾಜಕಾರಣಿಗಳ ಹಾಕಿಸ್ಕೊಳ್ಳಿ ಅಂತ ನಾನು ಹೇಳೋನು ಅಲ್ಲ. ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡಿ ಅಂತ ಹೇಳಿದೆ. ಆವಾಗ ಊರಲ್ಲೆಲ್ಲ ಕುತ್ಕ ತೀರ್ಮಾನ ಮಾಡಿ, ಏನು ಸ್ವಾಮಿಗಳು ಬರಲಿ, ಕಟ್ಟರ ಸಿದ್ದೇಗೌಡರನ್ನ ಹಾಕ್ಕೊಂಡು ನಾವು ದೇವಸ್ಥಾನ ಓಪನ್ ಮಾಡೋಣ ಅಂತೇಳಿ ಈಗ ಇದೇ ತಿಂಗಳು 8ನೇ ತಾರೀಕು ಪ್ರಾರಂಭ ಆಗುತ್ತೆ. 9ನೇ ತಾರೀಕು ಉದ್ಘಾಟನೆ, 10ನೇ ತಾರೀಕು ಬೆಳಗಿನ ಜಾವ ಕೊಂಡ ಆಗಿ ಜಾತ್ರೆ ಆಗುತ್ತೆ. ಆ ಥರ ವ್ಯವಸ್ಥೆ ಮಾಡಿ ಅವರು ಎಲ್ಲ ಕೆಲಸ, ಈಗ ಸಾಮ್ಯಾನ ಎಲ್ಲ ನಡೀತದ. 3 ದಿನ ಊಟದ ವ್ಯವಸ್ಥೆ, ಎಷ್ಟೇ ಸಾವಿರ, ಒಂದು 25-30 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಗೆ ಮಾಡಿದ್ವಿ. ಎಲ್ಲ ಅವರು ಗ್ರಾಮದವರು, ಎಲ್ಲ ಹೊರಗಡೆ ಊರವರೆಲ್ಲ ತಗೊಬಂದು ಅಕ್ಕಿ, ಬೇಳೆ, ಸಕ್ಕರೆ, ಎಣ್ಣೆ, ತುಪ್ಪ ಎಲ್ಲ ತಗೊಬಂದು ಅಡುತ್ತಾ ಇದ್ದಾರೆ. ಈಗ ಒಂದು 150 ಮೂಟೆ ಅಕ್ಕಿ ಎಲ್ಲ ಬಂದಿದೆ. ಒಂದು 10 ಕ್ವಿಂಟಾಲ್ 12 ಕ್ವಿಂಟಲ್ ಬೇಳೆ, ಒಂದು 15 ಕ್ವಿಂಟಾಲು ಸಕ್ಕರೆ, ಒಂದು 15 ಕ್ವಿಂಟಲ್ ಸಕ್ಕರೆ, ಎಲ್ಲ ಪದಾರ್ಥ ತಗೊಂಬಂದು ಹಾಕ್ತಾ ಇದ್ದಾರೆ ಅಲ್ಲಿ ಜನ. 3 ದಿನ ಅಲ್ಲೇ ಅನುದಾನ ನಡೀತಿದೆ. ಆದ್ದರಿಂದ ಜೋಡಿ ಮಹದೇಶ್ವರ ಅನ್ನೋದು ಇಲ್ಲಿ ಎಲ್ಲೂ ಇಲ್ಲ. ನಾನೆಲ್ಲೂ ನೋಡಿಲ್ಲ, ಜೋಡಿ ಮಹದೇಶ್ವರ ಅನ್ನೋದನ್ನ ನಾನು ನೋಡಿಲ್ಲ. ಆದ್ದರಿಂದ ಭಗವಂತನಿಗೆ ನಾವು ಮಾತು ಕೊಟ್ಟಿದ್ದೀವಿ, ಆ ಗ್ರಾಮಸ್ಥರು ಅದೇ ರೀತಿ ನಮ್ಮ ಜೊತೆಲಿ ಹೊಂದಾಣಿಕೆ ಇದ್ದಾರೆ ಅಂತೇಳಿ ಆ ದೇವಸ್ಥಾನನ ಎಷ್ಟೇ ಕಷ್ಟ ಬಂದರೂ ನಿಲ್ಲಿಸಿದ ರೀತಿಲಿ ಅದನ್ನು ಕಟ್ಟಿಸಿ, ಆ ಸ್ವಾಮಿ ಜಾತ್ರೆ 3 ವರ್ಷ ನಿಂತೋಗಿತ್ತು. 3 ವರ್ಷ 4 ವರ್ಷ ಜಾತ್ರೆ ನಿಂತೋಗಿತ್ತು. ಈ ವರ್ಷ ಮಣ್ಣಳ್ಳಿ ಗ್ರಾಮದವರು ಅದ್ಧೂರಿಯಾಗಿ ಜಾತ್ರೆನ ಗ್ರಾಮದ ಎಲ್ಲ ಬಣ್ಣ ಹೊಡ್ಕೊಂಡು ಎಲ್ಲ ಅದ್ಧೂರಿಯಾಗಿ ಸ್ವಚ್ಛ ಮಾಡಿಕೊಂಡು ಇವತ್ತು ಭಾರಿ ಖುಷಿ